ಇವತ್ತು ನನ್ನ ಹತ್ರ ಇದೆ ಒಪ್ಪೋನ ಅಪ್ಕಮಿಂಗ್ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಓಪೋ ಫೈಂಡ್ ಎಕ್ಸ್ 9s. ಈ ಫೋನ್ ಕಾಂಪ್ಯಾಕ್ಟ್ ಸೈಜ್ನಲ್ಲಿ ಲಾಂಚ್ ಆಗಿದೆ. ಅದರ ಸ್ಪೆಸಿಫಿಕೇಶನ್ ನೋಡಿದ್ರೆ ಅಲ್ಟ್ರಾ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಯಾಕಂದರೆ ಇದರಲ್ಲಿ 120 Hz ಅಮೋ LED ಡಿಸ್ಪ್ಲೇ, ಮೀಡಿಯಾಟೆಕ್ ಡೈಮೆನ್ಸಿಟಿ 9500S ಪ್ರೊಸೆಸರ್, 50MP ಟ್ರಿಪಲ್ ಕ್ಯಾಮ್ರಾ ಸೆಟಪ್, 7025 mAh ಬ್ಯಾಟ್ರಿ, 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಎಲ್ಲ ಫ್ಲಾಗ್ಶಿಪ್ ಲೆವೆಲ್ ಫೀಚರ್ಸ್ ಸಿಗ್ತಾ ಇದೆ. ಆದರೆ ಕ್ವಶನ್ ಏನಂದ್ರೆ, ಈ ಫೋನ್ನ ಕ್ಯಾಮ್ರಾ ಬೆಸ್ಟ್ ಇದೆಯಾ, ಪರ್ಫಾರ್ಮೆನ್ಸ್ ಎಷ್ಟು ಪವರ್ಫುಲ್ ಇದೆ, ಕಾಂಪ್ಯಾಕ್ಟ್ ಸೈಜ್ ಇದ್ರೂ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆಯಾ? ಇವತ್ತು ವಿಡಿಯೋದಲ್ಲಿ ಓಪೋ ಫೈಂಡ್ ಎಕ್ಸ್ ಎಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಈ ಫೋನ್ನ ನೀವು ಪ್ರೀ ಬುಕ್ ಮಾಡಬೇಕು ಅಂತಿದ್ರಾ, ಇದರ ಆಫರ್ಸ್ ಬಗ್ಗೆ ತಿಳ್ಕೊಬೇಕಾ, ಇದನ್ನ ನೀವು ಪರ್ಚೇಸ್ ಮಾಡಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ಸೈಡ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡೋದಕ್ಕೆ ಫೋನ್ ಸಿಗುತ್ತೆ. ಕೆಳಗಡೆ ಡಾಕ್ಯುಮೆಂಟೇಶನ್, ಸಿಮ್ ಎಜೆಕ್ಟರ್ ಟೂಲ್, ಜೊತೆಗೆ ಟೈಪ್ ಸಿ ಕೇಬಲ್ ಕೂಡ ಸಿಗ್ತಾ ಇದೆ. 80 ವಾಟ್ ಸೂಪರ್ ವಾಕ್ ಚಾರ್ಜರ್ ಕೂಡ ಈ ಬಾಕ್ಸಲ್ಲಿ ಸಿಗ್ತಾ ಇದೆ. ಈಗ ಯಾವುದೇ ಫ್ಲಾಗ್ಶಿಪ್ ಫೋನ್ ತಗೊಳ್ಳಿ, ಅದರಲ್ಲಿ ನಿಮಗೆ ಚಾರ್ಜರ್ ಅಡಾಪ್ಟರ್ ಸಿಗಲ್ಲ. ಆದರೆ ಓಪೋನವರು ಚಾರ್ಜರ್ ಅಡಾಪ್ಟರ್ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಆ್ಯಕ್ಚುಲಿ ಗುಡ್ ಥಿಂಗ್ ಅಂತಲೇ ಹೇಳ್ಬೋದು. ಇನ್ನು ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಮೊದಲು ಲುಕ್ಗೆ ಈ ಫೋನ್ ಕಾಂಪ್ಯಾಕ್ಟ್ ಫೀಲ್ ಕೊಡುತ್ತೆ. ಇದು ಮ್ಯಾಟ್ ಫಿನಿಶಿಂಗ್ ಬ್ಯಾಕ್ನ ಪ್ಯಾನಲ್ ಕೊಟ್ಟಿದ್ದಾರೆ. ಇದರಿಂದ ಫಿಂಗರ್ ಪ್ರಿಂಟ್ ಮಾರ್ಕ್ ಜಾಸ್ತಿ ಬೀಳಲ್ಲ. ಇನ್ನು ಇದರ ಇನ್ ಹ್ಯಾಂಡ್ ಫೀಲ್ ಬಗ್ಗೆ ಮಾತಾಡೋದಾದರೆ, ಹಾನೆಸ್ಟ್ಲಿ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಇನ್ನು ಇದರ ಫ್ರೇಮ್ ಸೈಡ್ನಲ್ಲಿ ಆ್ಯರೋ ಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದಾರೆ. ಇದರ ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಅಂತಲೇ ಹೇಳ್ಬೋದು. ಈ ಫೋನ್ನ ವೆಯ್ಟ್ ಕೂಡ ಜಾಸ್ತಿ ಬ್ಯಾಲೆನ್ಸ್ ಆಗಿದೆ. ಒಂದು ಕೈಲಿ ಇಟ್ಕೊಂಡು ಯೂಸ್ ಮಾಡಿದಾಗ ಸೂಪರ್ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇನ್ನು ಇದರ ಬ್ಯಾಕ್ ಸೈಡ್ ಕ್ಯಾಮ್ರಾ ಮಾಡೆಲ್ ಬಗ್ಗೆ ಮಾತಾಡೋದಾದರೆ, ಓಪೋ ಫೈಂಡ್ ಎಕ್ಸ್ ಮತ್ತು ಫೈಂಡ್ ಎಕ್ಸ್ ಪ್ರೋ ಥರ ಸೇಮ್ ಇದೆ. ಪರ್ಸ್ನಲಿ ಲುಕ್ ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ ಸಿಗುತ್ತೆ. ಇನ್ನು ಇದರ ಬೆಜಲ್ಸ್ ತುಂಬ ತಿನ್ನಾಗಿದೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ರಿಯಲಿ ಇಂಪ್ರೆಸಿವ್ ಆಗಿದೆ. ಇನ್ನು ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಡ್ಯೂರೇಟಿವ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಫೋನ್ನ ಕೆಳಗಡೆ USB ಟೈಪ್ ಸಿ ಪೋರ್ಟ್ ಇದೆ. ಸ್ಪೀಕರ್, ಮೈಕ್ರೋಫೋನ್, ಸಿಮ್ ಕಾರ್ಡ್ ಸ್ಲಾಟ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ಕಡೆ ಬಂದರೆ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಸಿಗ್ತಾ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಸ್ಪೆಷಲ್ ಎ ಬಟನ್ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ ಮತ್ತು ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗ್ತಾ ಇದೆ. ಸ್ಪೀಕರ್ ಲೌಡ್ನೆಸ್ ಹಾನೆಸ್ಟ್ಲಿ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಇದು ತುಂಬ ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಇನ್ನು ಇದರ ಸೆನ್ಸರ್ ತುಂಬ ಫಾಸ್ಟ್ ಆಗಿದೆ. ಟಚ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ. ಫೇಸ್ ಅನ್ಲಾಕ್ ಕೂಡ ಫಾಸ್ಟ್ ಇದೆ. ಇದರ ಜೊತೆಗೆ IP68 ಮತ್ತು IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಅಂದರೆ ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ಗೆ ಇದು ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಡಿಸ್ಪ್ಲೇ ಡಿಪಾರ್ಟ್ಮೆಂಟ್ನಲ್ಲಿ ಓಪೋ ರಿಯಲಿ ಸಾಲಿಡ್ ಕೆಲಸ ಮಾಡಿದೆ. ಇದರಲ್ಲಿ 6.59 ಇಂಚಸ್ FHD+ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಸ್ಕ್ರೋಲಿಂಗ್, ಆನಿಮೇಷನ್, ಗೇಮಿಂಗ್ ಎಲ್ಲವೂ ಬಟ್ರಿ ಸ್ಮೂತ್ ಫೀಲ್ ಕೊಡುತ್ತೆ. ಪೀಕ್ ಬ್ರೈಟ್ನೆಸ್ ಜಾಸ್ತಿ ಇದೆ. ಔಟ್ಡೋರ್ ಯೂಸೇಜ್ಗೆ ಡೈರೆಕ್ಟ್ ಸನ್ಲೈಟ್ನಲ್ಲಿ ಕಾಂಟೆಂಟ್ ಕ್ಲಿಯರ್ ಕಾಣಿಸುತ್ತೆ. ಯೂಟ್ಯೂಬ್ ವಿಡಿಯೋಸ್, ನೆಟ್ಫ್ಲಿಕ್ಸ್ ಕಂಟೆಂಟ್ ನೋಡೋದಕ್ಕೆ ಈ ಡಿಸ್ಪ್ಲೇ ಲಿಟ್ರಲಿ ಅಮೇಝಿಂಗ್ ಫೀಲ್ ಕೊಡುತ್ತೆ. ಕಲರ್ಸ್ ವೈಬ್ರೆಂಟ್ ಆಗಿ ಕಾಣುತ್ತೆ. ಕಂಟ್ರಾಸ್ಟ್ ಶಾರ್ಪ್ ಇದೆ. HDR ಕಂಟೆಂಟ್ ನೋಡೋದಕ್ಕೆ ರಿಯಲಿ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬ್ಲೆಜರ್ಸ್ ತುಂಬ ತಿಂದಿರೋದ್ರಿಂದ ಈ ಫೋನ್ ಇನ್ನೂ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ನ ಬಿಗ್ಗೆಸ್ಟ್ ಹೈಲೈಟ್ ಏನಂದರೆ ಇದರ ಪರ್ಫಾರ್ಮೆನ್ಸ್. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 9500S ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ 17 lakh ಪ್ಲಸ್ ಆಂಜಿಟಿ ಸ್ಕೋರ್ ಬರುತ್ತೆ. 41% CPU ಥ್ರೊಟಲ್ ಬರುತ್ತೆ. ಇನ್ನು ಈ ಫೋನ್ ಸ್ವಲ್ಪ ವಾರ್ಮ್ ಫೀಲ್ ಕೊಡುತ್ತೆ, ಆದರೆ ಜಾಸ್ತಿ ಹೀಟ್ ಆಗಲ್ಲ. ಜೊತೆಗೆ ಇದರಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಡೈಲಿ ಯೂಸೇಜ್ನಲ್ಲಿ ಬಟರ್ ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆ್ಯಪ್ಸ್ ಓಪನಿಂಗ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಕೂಡ ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ. ಇನ್ನು ಈ ಫೋನ್ನ ಗೇಮಿಂಗ್ ಕಡೆ ಬಂದರೆ, BGMI, COD, ಜನ್ಶಿನ್ ಇಂಪ್ಯಾಕ್ಟ್ ಥರ ಹೆವಿ ಗೇಮ್ಸ್ ಈಸಿಯಾಗಿ ರನ್ ಆಗುತ್ತೆ. 120 Hz ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಫ್ರೇಮ್ ಡ್ರಾಪ್ಸ್ ತುಂಬ ಕಡಿಮೆ ಇದೆ. ಹೀಟಿಂಗ್ ಕಂಟ್ರೋಲ್ ಕೂಡ ಚೆನ್ನಾಗಿದೆ. ಲಾಂಗ್ ಗೇಮಿಂಗ್ ಸೆಷನ್ಸಲ್ಲೂ ಈ ಫೋನ್ ಸ್ಟೇಬಲ್ ಪರ್ಫಾರ್ಮೆನ್ಸ್ ಮೇಂಟೈನ್ ಮಾಡುತ್ತೆ. ಇನ್ನು ಇದು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ, ಈ ಫೋನ್ ColorOS 16 ಮತ್ತು Android 16 ಬರ್ತಾ ಇದೆ.
ಯು ಐ ಕ್ಲೀನ್ ಮತ್ತು ಸ್ಮೂತ್ ಫೀಲ್ ಕೊಡುತ್ತೆ. ಅನಿಮೇಷನ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕಸ್ಟಮೈಸೇಷನ್ ಆಪ್ಷನ್ ತುಂಬ ಸಿಗುತ್ತೆ. ಫೀಚರ್ಸ್ ಕೂಡ ತುಂಬ ಆ್ಯಡ್ ಮಾಡಿದ್ದಾರೆ. ಎಡಿಟಿಂಗ್ ಟೂಲ್ಸ್, ಸ್ಮಾರ್ಟ್ ಸಜೆಷನ್, ಪ್ರೊಡಕ್ಟಿವಿಟಿ ಫೀಚರ್ಸ್ ಸಿಗ್ತಾ ಇದೆ. ಪ್ಲಾಟ್ವೇರ್ ಕಡಿಮೆ ಇದೆ. ಓವರ್ ಆಲ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ, ಕಾಂಪ್ಯಾಕ್ಟ್ ಫೋನ್ ಆದ್ರೂ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಇದರಲ್ಲಿ ಮ್ಯಾಸಿವ್ 7025 mAh ಬ್ಯಾಟ್ರಿ ಸಿಗ್ತಾ ಇದೆ. ಇನ್ನು ಈ ಫೋನ್ ನಾರ್ಮಲ್ ಯೂಸೇಜ್ನಲ್ಲಿ 2 ದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಹೆವಿ ಯೂಸೇಜ್ ಇದ್ರೂ 1 ದಿನ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಇದು 80 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 1 ಅವರಲ್ಲಿ ಆಲ್ಮೋಸ್ಟ್ ಫುಲ್ ಚಾರ್ಜ್ ಆಗುತ್ತೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಇದರ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇದರ ಕ್ಯಾಮ್ರಾ. ಓಪೋ ಫೈಂಡ್ ಎಕ್ಸ್ ಸೀರೀಸ್ ಫೋನ್ಸ್ ಕ್ಯಾಮ್ರಾ ಕ್ವಾಲಿಟಿ ಯಾವಾಗಲೂ ಫೇಮಸ್ ಆಗಿರ್ತವೆ. ಇನ್ನು ಓಪೋ ಫೈಂಡ್ ಎಕ್ಸ್9 ಕೂಡ ಅದೇ ಕಂಟಿನ್ಯೂ ಮಾಡಿದೆ. ಇದರ ಬ್ಯಾಕ್ ಸೈಡ್ನಲ್ಲಿ 50 MP ಸೋನಿ LY700 ಮೇನ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಪ್ಲಸ್ 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, ಪ್ಲಸ್ 50 MP 3x ಟೆಲಿಫೋಟೋ ಕ್ಯಾಮ್ರಾ ಸಿಗ್ತಾ ಇದೆ. ಡೈಲೈಟ್ ಫೋಟೋಸ್ ಲಿಟ್ರಲಿ ಫ್ಲಾಗ್ಶಿಪ್ ಫೀಲ್ ಕೊಡುತ್ತೆ. ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಇದರ ಡೈನಮಿಕ್ ರೇಂಜ್ ಎಕ್ಸಲೆಂಟ್ ಆಗಿದೆ. ಡೀಟೇಲ್ಸ್ ತುಂಬ ಶಾರ್ಪ್ ಆಗಿದೆ. ಪೋರ್ಟ್ರೇಟ್ ಫೋಟೋ ಶಾಟ್ಸ್ ಇಂಪ್ರೆಸಿವ್ ಆಗಿದೆ. ಎಡಿಟೆಕ್ಷನ್ ಕೂಡ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ಇದರ 3x ಆಪ್ಟಿಕಲ್ ಝೂಮ್ ಕ್ವಾಲಿಟಿ ಕೂಡ ರಿಯಲಿ ಚೆನ್ನಾಗಿದೆ. ಲೋ ಲೈಟ್ ಫೋಟೋಗ್ರಾಫಲ್ಲಿನೂ ಫೋಟೋಸ್ ಕ್ಲೀನಾಗಿ ಬರುತ್ತೆ. ನಾಯ್ಸ್ ಕಂಟ್ರೋಲ್ ಚೆನ್ನಾಗಿದೆ. ಮತ್ತು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ 4K ವಿಡಿಯೋ ಸೂಪರ್ ಸ್ಟೇಬಲ್ ಆಗಿ ಬರುತ್ತೆ. OIS ಸಪೋರ್ಟ್ ಇರೋದ್ರಿಂದ ಇದರ ಕ್ಯಾಮ್ರಾ ಸಿನಿಮ್ಯಾಟಿಕ್ ಫೀಲ್ ಕೊಡುತ್ತೆ. ಫ್ರಂಟ್ ಸೈಡ್ನಲ್ಲಿನೂ 32 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಸೆಲ್ಫೀಸ್ ನ್ಯಾಚುರಲ್ ಸ್ಕಿನ್ ಟೋನ್ ಜೊತೆಗೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಯೂಸ್ ಮಾಡೋರಿಗೆ, ಕ್ರಿಯೇಟಿವ್ಸ್ಗೆ ಇದು ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ರೆ, ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ. Wi-Fi 7 ಸಪೋರ್ಟ್ ಇದೆ. ಬ್ಲೂಟೂತ್ 6 ಸಿಗ್ತಾ ಇದೆ. NFC ಸಪೋರ್ಟ್ ಕೂಡ ಈ ಫೋನಲ್ಲಿ ಸಿಗ್ತಾ ಇದೆ. IR ಬ್ಲಾಸ್ಟರ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಫೋನ್ ಯೂಸ್ ಮಾಡಿ ನಿಮ್ಮ ಟಿವಿ AC ಕಂಟ್ರೋಲ್ ಕೂಡ ಮಾಡ್ಬೋದು. ಫೈನಲಿ ಓಪೋ ಫೈಂಡ್ ಎಕ್ಸ್9s ಯಾರಿಗೆ ರೆಕಮೆಂಡ್ ಮಾಡ್ಬೋದು ಅಂದರೆ, ಕಾಂಪ್ಯಾಕ್ಟ್ ಸೈಜ್ನಲ್ಲಿ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋರಿಗೆ ಈ ಫೋನ್ ಸೂಪರ್ ಚಾಯ್ಸ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಪವರ್ಫುಲ್ ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. ಅಮೇಝಿಂಗ್ ಕ್ಯಾಮ್ರಾ ಇದೆ. ಬಿಗ್ ಬ್ಯಾಟ್ರಿ ಸಿಗ್ತಾ ಇದೆ. ಪ್ರೀಮಿಯಂ ಡಿಸ್ಪ್ಲೇ ಇದೆ. ಕ್ಲೀನ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ ಫ್ಲಾಗ್ಶಿಪ್ ಫೀಚರ್ ಸಿಗ್ತಾ ಇದೆ. ಇದು ಕಾಂಪ್ಯಾಕ್ಟ್ ಫೋನ್ ಆಗಿರೋದ್ರಿಂದ ಅಲ್ಟ್ರಾ ಲೆವೆಲ್ ಝೂಮ್ ಕ್ಯಾಮ್ರಾ ಇಲ್ಲ, ಆದರೆ ಓವರ್ ಆಲ್ ಬ್ಯಾಲೆನ್ಸ್ ಫ್ಲಾಗ್ಶಿಪ್ ಪ್ಯಾಕೇಜ್ ಅನ್ನು ಫೀಲ್ ಕೊಡ್ತಾ ಇದೆ. ನಿಮಗೆ ಓಪೋ ಫೈಂಡ್ ಎಕ್ಸ್9s ಈ ಫೋನ್ ಹೇಗನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.